ಟಾಕ್ಸಿಕ್ ಮತ್ತು ಪೆದ್ದಿ ಈ ಎರಡೂ ಸಿನಿಮಾಗಳು ಬಾಕ್ಸ್ ಆಫೀಸಲ್ಲಿ ಕ್ಲಾಶ್ ಆಗುತ್ತಾ? ಜೂನ್ ತಿಂಗಳಲ್ಲಿ ಪೆದ್ದಿ ಬರ್ತಾ ಇದೆ. ಟಾಕ್ಸಿಕ್ ಈಗಾಗಲೇ ಜೂನ್ 4ಕ್ಕೆ ಬರ್ತೀವಿ ಅಂತ ಹೇಳಿ ಹೇಳ್ಕೊಂಡಾಗಿದೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆ ಹುಟ್ಕೊಂಡಿರುವಂಥದ್ದು. ಈ ಪ್ರಶ್ನೆ ಹುಟ್ಕೊಳ್ಳಿಕ್ಕೆ ಇನ್ನೊಂದು ಕಾರಣನೂ ಇದೆ. ಏನಪ್ಪಾ ಅಂತಂದರೆ, ಆ್ಯಕ್ಚುಲಿ ಏಪ್ರಿಲ್ 30ನೇ ತಾರೀಕು ಪೆದ್ದಿ ಸಿನಿಮಾ ಬರಬೇಕಾಗಿತ್ತು, ತೆಲುಗು ಪೆದ್ದಿ ಸಿನಿಮಾ. ಸೊ ಅದನ್ನು ಮುಂದೂಡಿರುವಂತಹ ಸಿನಿಮಾ ತಂಡ ಹೇಳ್ಕೊಂಡಿರೋದೇನೆಂದರೆ, ಸಿನಿಮಾದ ಕಂಟೆಂಟ್ ತುಂಬ ಚೆನ್ನಾಗಿದೆ, ನಮ್ಗೆ ಕೈಯಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇದೆ, ಅದನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು, ಹಾಗಾಗಿ ಅದಕ್ಕೆ ಟೈಮ್ ಬೇಕು. ಸೊ ಈ ಒಂದು ಟೈಮ್ಗೋಸ್ಕರನೇ ಸಿನಿಮಾ ತಂಡ ಆ, ಈ ಒಂದು ಕೆಲಸನ ಅಷ್ಟೇ ಅದ್ಭುತವಾಗಿ ಇನ್ವಾಲ್ವ್ ಆಗಿ ಮಾಡ್ತಿದೆ. ಸೊ ನಾವು ಇದನ್ನು ಡಿಲೇ ಮಾಡ್ತಿದ್ದೀವಿ. ಸಿನಿಮಾ ರಿಲೀಸು ಜೂನಲ್ಲಿ ಬರುತ್ತೆ. ಸೊ ಯಾವಾಗ ಅನ್ನುವಂಥ ಕುತೂಹಲವನ್ನು ಹಾಗೆ ಉಳಿಸ್ಕೊಂಡಿರುತ್ತದೆ. ಡೇಟನ್ನು ಹೇಳಿಲ್ಲ ಅವರು. ಸೊ ಈಗ ಇಂಡಸ್ಟ್ರಿಯಲ್ಲಿ ಟಾಕ್ ಶುರು ಆಗಿದ್ದೇನೆಂದರೆ, ಕ್ಲಾಶ್ ಆಗುತ್ತೆ, ಮುಖಾಮುಖಿ ಆಗುತ್ತೆ. ಸೊ ಬಾಕ್ಸ್ ಆಫೀಸ್ನಲ್ಲಿ ಎರಡು ದೊಡ್ಡ ಸಿನಿಮಾಗಳು ಬರುತ್ತೆ ಅನ್ನುವಂಥದ್ದು ಹುಟ್ಕೊಂಡಂಥ ವಿಚಾರ. ಆದರೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದಾಗ ಬಂದಂಥ ವಿಚಾರ ಏನಂತಂದರೆ, ಟಾಕ್ಸಿಕ್ ಎದುರು ಪೆದ್ದಿ ಬರಲ್ಲ. ಬಂದರೂ ಅದು ಒಂದು ವಾರ ಮುಂಚೆ ಬರ್ಬೋದು ಅಥವಾ ಒಂದು ವಾರ ನಂತರ ಬರ್ಬೋದು. ಅಂದರೆ ಟಾಕ್ಸಿಕ್ ಬಂದ ನಂತರ ಅಥವಾ ಅದ್ರ ಮುಂಚೆ ಬರ್ಬೋದು ಅನ್ನೋ ಅರ್ಥದಲ್ಲಿ ಹೇಳ್ಕೊಂಡಿರುವಂಥದ್ದು. ಅಂದರೆ ಇದನ್ನು ಸಿಂಪಲ್ಲಾಗಿ ಹೇಳೋದಾದ್ರೆ, ಒಂದು ವಾರ ಹಿಂದೆ ಮುಂದೆ ಆಗುತ್ತೆ ಅನ್ನುವಂಥದ್ದು. ಸೊ ಪೆದ್ದಿ ಮತ್ತು ಟಾಕ್ಸಿಕ್ ಚಿತ್ರ ಕ್ಲಾಶ್ ಆಗಲ್ಲ ಬಾಕ್ಸ್ ಆಫೀಸಲ್ಲಿ ಅಂತೇಳಿ ನಾವು ಈಗ ಸದ್ಯಕ್ಕೆ ಹೇಳ್ಬೋದು. ಸೊ ಸಾಕಷ್ಟು ಬದಲಾವಣೆ ಆಗ್ತಾ ಆಗುತ್ತೆ. ಸೊ ದೊಡ್ಡ ಸಿನಿಮಾ ಅಂದಮೇಲೆ ಟಾಕ್ಸಿಕ್ ಎದುರಿಗೆ ಬರಲಿಕ್ಕೆ ಪೆದ್ದಿ ರೆಡಿ ಆಗುತ್ತಾ, ಅಥವಾ ಅದು ಬಂದು ಹೋಗಲಿ ಅಂತ ಕಾಯುತ್ತಾ, ಅಥವಾ ಮುಂಚೆ ಬಂದು ಹೋಗುತ್ತಾ, ಈ ಎಲ್ಲ ಕುತೂಹಲ ಇದೆ. ಸೊ ಈ ಕುತೂಹಲದೊಂದಿಗೆ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.